ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹೊಸ ವರ್ಷನ ಯಾವ ರೀತಿ ಆಚರಿಸಿದ್ವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಇವತ್ತು ಸಿಂಪಲ್ಲಾಗಿ ನಾವು 3 ಮನೆಯವರು ಸೇರಿಕೊಂಡು ಆಚರಣೆ ಮಾಡಿದ್ವಿ. ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತಿದ್ದೀವಿ. ಹೋದ ವರ್ಷ ಬಂದು ನಮ್ಮ ಮನೆಯಲ್ಲಿ ಮಾಡಿದ್ದೆ, ಅದರ ವ್ಲಾಗನ್ನು ಕೂಡ ಹಾಕಿದ್ದೀನಿ. ಅದೇ ರೀತಿ ಈ ವರ್ಷ ಬಂದು ಬಿಂದು ಮನೆಯಲ್ಲಿ ಮಾಡ್ತಿದ್ದೀವಿ. ಹೊರಗಡೆ ತುಂಬಾ ಚಳಿ ಇರೋದ್ರಿಂದ ಟೆರೆಸ್ಗೆ ಹೋಗಿಲ್ಲ, ಎಲ್ಲರೂ ಮನೆ ಒಳಗಡೆ ಮಾಡೋಣ ಅಂತ ಡಿಸೈಡ್ ಆದ್ವಿ. ಅದೇ ರೀತಿ ಇವತ್ತು ಎಲ್ಲರೂ ವೈಟ್ ಆ್ಯಂಡ್ ವೈಟು ಮ್ಯಾಚ್ ಮಾಡಿದ್ದೀವಿ. ಚೆನ್ನಾಗಿತ್ತು, ಎಲ್ಲ ವೈಟ್ ಹಾಕ್ಕೊಂಡಿದ್ದರಿಂದ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸುಮ್ಮನೆ ಇದ್ದಕ್ಕಿದ್ದಂಗೆ ಎಲ್ಲರೂ ವೈಟ್ ಹಾಕೋಣ ಅಂತ ಡಿಸೈಡ್ ಆದ್ವಿ. ಹಾಗೆ ನನಗೆ ಬಿಂದುನೂ ಪದ್ಮನೆ ಟಿ ಶರ್ಟ್ ಅವರಿಬ್ಬರೇ ಸೆಲೆಕ್ಟ್ ಮಾಡಿ ತೊಗೊಂಬಂದಿದ್ರು. ಡ್ರೆಸ್ ಚೆನ್ನಾಗಿ ಕಾಣ್ತಿತ್ತು, ಎಲ್ಲರೂ ಕೂಡ ಇಷ್ಟಪಟ್ವಿ. ಹಾಗೆ ಮಕ್ಕಳನ್ನು ಕೂಡ ಸ್ವಲ್ಪ ಚೆನ್ನಾಗಿ ಗೇಮೆಲ್ಲ ಆಟ ಆಡಿಸಿದ್ವಿ. ಆಲ್ಮೋಸ್ಟ್ 9 ಗಂಟೆಯಿಂದ 12 ಗಂಟೆವರೆಗೂ ಗೇಮ್ಗಳೆಲ್ಲ ಆಟ ಆಡಿದ್ವಿ. ಕ್ಯಾರಮ್ ಆಡಿದ್ವಿ, ಈ ರೀತಿ ಚಿಕ್ಕ ಚಿಕ್ಕ ಆಟಗಳನ್ನೆಲ್ಲ ಆಟ ಆಡಿಸಿದ್ವಿ ಮಕ್ಕಳಿಗೆ. ಮಕ್ಕಳು ಕೂಡ ಫುಲ್ ಎಂಜಾಯ್ ಮಾಡಿದ್ರು. ಮಕ್ಕಳಿಗೋಸ್ಕರ ಮಾಡೋಕ್ಕೆ ಹೋಗ್ತೀವಿ, ಆದರೆ ನಾವಂತೂ ಫುಲ್ ಎಂಜಾಯ್ ಮಾಡ್ತೀವಿ. ನೋಡಿ ಇಲ್ಲಿ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ. ಲಾಸ್ಟಲ್ಲಿ ಎಲ್ಲರೂ ಸ್ವಲ್ಪ ಡ್ಯಾನ್ಸ್ ಮಾಡಿದ್ರು, ಹುಡುಗರೆಲ್ಲ ಮಾಡಿ 12 ಗಂಟೆ ಕರೆಕ್ಟಾಗಿ ಕೇಕ್ ಕಟ್ ಮಾಡಿದ್ವಿ. ಚೆನ್ನಾಗಿತ್ತು, ಸಿಂಪಲ್ಲಾಗಾದರೂ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ತುಂಬಾ ಇಷ್ಟ ಆಯಿತು. ನಾವು ಇವಾಗ 2024ನ ಕಳಿಸ್ಕೊಟ್ಟು 25ನ ವೆಲ್ಕಮ್ ಮಾಡಿದ್ವಿ. ಅದೇ ರೀತಿ ಎಲ್ಲರೂ ಯಾವ್ಯಾವ ವಿಶ್ ಮಾಡ್ಕೊಂಡಿದ್ದೀರಾ ಅಂತ ನಿಮ್ಗಾದರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನಾನು ಕೂಡ ವಿಶ್ ಅಂದ್ಕೊಂಡಿದ್ದೀನಿ, ಅದಾದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನು ಅಂದ್ಕೊಂಡಿದ್ದೀನಿ ಅಂತ. ಆಗೋಕ್ಕೂ ಮುಂಚೆ ಹೇಳ್ಬಾರ್ದು ಅಂತಾರಲ್ಲ, ಆದ್ದರಿಂದ ಹೇಳ್ತಿಲ್ಲ. ಆದರೆ ಖಂಡಿತವಾಗ್ಲೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಈಗ ಮಕ್ಕಳೆಲ್ಲ ಕೇಕ್ ಕಟ್ ಮಾಡ್ತಿದ್ದಾರೆ. ಹಿಂದೆ ಟಿ ವಿ ವಾಯ್ಸ್ ಇತ್ತು, ಆದ್ದರಿಂದ ನಾನಿಲ್ಲಿ ಏನೂ ವಾಯ್ಸ್ ಕೊಟ್ಟಿಲ್ಲ. ಹಾಗೆ ಮಕ್ಕಳ ಜೊತೆ ಎಲ್ಲ ಕೇಕೆಲ್ಲ ಕಟ್ ಮಾಡಿಸಿ ಇನ್ನೊಂದು ಹಾಫ್ ಆನ್ ಅವರ್ ಎಲ್ಲ ಕೇಕೆಲ್ಲ ತಿಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಹಾಗೆ ನಮ್ಮ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು 3 ಜನ ಒಂದೇ ಥರ ಹಾಕ್ಕೊಂಡಿದ್ವಿ, ಪದ್ಮ, ನಾನು ಹಾಗೆ ಬಿಂದು. ಇನ್ನು ಮಕ್ಕಳೆಲ್ಲ ವೈಟ್ ಹಾಕಿದ್ದಾರೆ. ಅವರಿಬ್ಬರು ಬಂದು ಪದ್ಮನ್ ರಿಲೇಷನ್ನು, ಅವರು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಸಿಂಪಲಾಗಾದರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇದು ನೈಟೆಲ್ಲ ಮುಗಿಸ್ಕೊಂಡು ಇದು ನೆಕ್ಸ್ಟ್ ಡೇ ಈ ರೀತಿ ಮನೆ ಮುಂದೆ ರಂಗೋಲಿ ಹಾಕ್ತಾಯಿದ್ದೀನಿ. ಪ್ರತಿ ವರ್ಷವೂ ನೈಟೇ ಹಾಕ್ಬಿಡ್ತೀನಿ, ಆದರೆ ನೈಟು ಸ್ವಲ್ಪ ಲೇಟ್ ಆಯಿತು, ಆದ್ದರಿಂದ ಬೆಳಗ್ಗೆ ಎದ್ದು ಹಾಕ್ಕೊಳ್ತಿದ್ದೀನಿ. ನೋಡಿ ಬೆಳಗ್ಗೆ ವಾಯ್ಸ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಪಕ್ಷಿಗಳದು, ಆದ್ದರಿಂದ ಅದನ್ನು ಹಂಗೆ ಇಟ್ಟಿದ್ದೀನಿ. ಹಾಗೆ ನನ್ನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ತಿಳಿಸಿ. ನಾನಿದನ್ನು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಹಾಕಿರೋದು. ಚೆನ್ನಾಗಿತ್ತು, ಸಿಂಪಲ್ ಆಗಿದ್ರು, ಬೇಗನೆ ಆಗೋಗ್ಬಿಡ್ತು. ನಾನು ಈ ರೀತಿ ಸ್ವಲ್ಪ ಕಲರೆಲ್ಲ ಹಾಕಿದ್ದೆ. ಆಮೇಲೆ ಮಗಳು ಬಂದು ನ್ಯೂ ಇಯರ್ ಅಂತ ಬರೆದ್ಲು. ಅವಳೇ ಹಾಕಬೇಕು ಅಂತ ಇಷ್ಟ ಇತ್ತು, ಆದ್ದರಿಂದ ಹಂಗೆ ಇಟ್ಟಿದ್ದೆ. ಅವಳು ಬಂದು ಹ್ಯಾಪಿ ನ್ಯೂ ಇಯರ್ ಅಂತ ಬರೆದ್ಲು. ಅವಳಿಗೂ ಸ್ವಲ್ಪ ಕಲರಿಂಗು ಈ ಥರ ಎಲ್ಲ ಮಾಡೋದಂದರೆ ತುಂಬಾ ಇಷ್ಟ. ನಿಮಗೆ ತೋರಿಸ್ತೀನಿ ಬೇರೆ ವೀಡಿಯೋಸಲ್ಲೆಲ್ಲ. ನೋಡಿ ಇಲ್ಲಿ ಕಲರ್ ಮಾಡ್ತಿದ್ದಾಳೆ. ನಾನು ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೆ ಅವತ್ತು ಸ್ವಲ್ಪ ಬ್ಯುಸಿ ಆಗೋದೆ. ಇದು ನೆಕ್ಸ್ಟ್ ಡೇ ಬೆಳಗ್ಗೆನೇ ಕೂತ್ಕೊಂಡು ಅವಳು ಸ್ವಲ್ಪ ಕಲರು ಎಲ್ಲ ಮಾಡ್ಕೊತಿದ್ದು. ಡ್ರಾಯಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಳೆ. ನೋಡಿ ಇದೆಲ್ಲ ಅವಳೇ ಮಾಡ್ತಾ ಇರೋದು, ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ. ಪೆನ್ನಲ್ಲೇ ಮಾಡ್ತಾಳೆ, ಮತ್ತು ಎಷ್ಟು ಚೆನ್ನಾಗಿ ಮಾಡ್ತಾಳೆ. ಯೂಟ್ಯೂಬಲ್ಲಿ ನೋಡಿನೇ ಮಾಡ್ತಾಳೆ ಅವಳು. ನಿಮಗೆ ತೋರಿಸ್ತೀನಿ ಅವಳೆಲ್ಲ ಏನೇನು ಮಾಡ್ತಿದ್ದಾಳೆ ಅಂತ. ನೋಡಿ ಇದೆಲ್ಲ ಅವಳೇ ಬರೆದಿರೋದು, ಚೆನ್ನಾಗಿ ಬರೀತಾಳಲ್ಲ. ಸ್ವಲ್ಪ ಹೊತ್ತು ಇಂಟ್ರೆಸ್ಟಾಗಿ ಕೂತ್ಕೊಂಡ್ರೆ ಈ ರೀತಿ ಎಲ್ಲ ಮಾಡ್ತಿರ್ತಾಳೆ. ಸ್ವಲ್ಪ ಫ್ರೀ ಏನೋ ಸಿಕ್ತು ಅಂದರೆ ಈ ಥರ ಡ್ರಾಯಿಂಗು, ಡ್ಯಾನ್ಸು ಇವೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಪಾವನಿಗೆ. ಆ ರೀತಿ ಸ್ವಲ್ಪ ಇನ್ನೂ ಚಿಕ್ಕವಳಾದ ಕಾರಣ ಸ್ವಲ್ಪ ತರಲೆ, ಆದರೆ ಪಾವನಿ ಈ ರೀತಿ ಎಲ್ಲ ಟ್ರೈ ಮಾಡ್ತಾ ಇರ್ತಾಳೆ. ಹಾಗೆ ಬನ್ನಿ ಇವತ್ತು ನಾನು ಯಾವ ರೀತಿ ಕೆನೆಯಿಂದ ಬೆಣ್ಣೆ ಮತ್ತು ತುಪ್ಪ ಮಾಡುತ್ತೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಕೆನೆ ಬಂದು 1 ತಿಂಗಳಿಂದ ಅದೇ ರೀತಿ ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೆ. ಅಂದರೆ ಫ್ರೀಝರಲ್ಲಿ ಇಡ್ತೀನಿ, ಆದ್ದರಿಂದ ಏನು ಆಗೋದಿಲ್ಲ. ಆದರೆ ಈ ಮಜ್ಜಿಗೆ ಮಾತ್ರ ಯೂಸ್ ಮಾಡಲ್ಲ, ಗಿಡಕ್ಕೆ ಹಾಕ್ತೀನಿ. ನೋಡಿ ಎಷ್ಟೊಂದು ಕೆನೆ ಇದೆ, ಇದನ್ನೆಲ್ಲ ಈಗ ಕಡ್ಕೊಳ್ತಿದ್ದೀನಿ. ನಾನು ಯಾವ ರೀತಿ ಕಡಿತೀನಿ ಅಂತ ತೋರಿಸ್ತೀನಿ. ನೋಡಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಐಸ್ ಎಲ್ಲ ಹೋಗಬೇಕು. ಫ್ರೀಝರಲ್ಲಿ ಇಡೋದು ಸ್ವಲ್ಪ ಗಟ್ಟಿ ಇರುತ್ತೆ, ಅದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ಉಲ್ಟಾ ಒಂದು 5-6 ಸತ ಈ ಥರ ಬ್ಲೆಂಡ್ ಮಾಡ್ತೀನಿ. ನಾವು ಮಾಮೂಲಿ ಮಿಕ್ಸಿ ಮಾಡಿದಾಗ ಮಾಡಬಾರ್ದು, ಈ ರೀತಿ ಉಲ್ಟಾ ಮಾಡಬೇಕು, ಆವಾಗ ಕೆನೆ ಬೇಗ ಬೆಣ್ಣೆ ಆಗುತ್ತೆ. ನೋಡಿ ಇಲ್ಲಿ ತೋರಿಸ್ತೀನಿ. ಸ್ವಲ್ಪ ಹೊತ್ತಿಗೆ ಎಷ್ಟೊಂದು ಬೇಕಾದ್ರೆ ಮಾಡಿಬಿಡ್ಬೋದು. ಸ್ವಲ್ಪ ತಣ್ಣಗಿರ್ಬೇಕಷ್ಟೇ, ತುಂಬ ಬಿಸಿ ಇದೆ ಸ್ವಲ್ಪ ಬೆಣ್ಣೆ ಬರಲ್ಲ. ಸ್ವಲ್ಪ ತಣ್ಣಗಿರೋದ್ರೆ ಚೆನ್ನಾಗಿ ಬರುತ್ತೆ. ನಾನು ಫ್ರೀಝರಲ್ಲಿ ಇಟ್ಟಿರೋದ್ರಿಂದ ಈಸಿಯಾಗಿ ಬಂದುಬಿಡುತ್ತೆ. ಸ್ವಲ್ಪ ಕರಗಿದ ಮೇಲೆ ಈ ರೀತಿ ಮಿಕ್ಸಿ ಮಾಡ್ಕೊಳ್ತೀನಿ.
ಹಾಗೆ ಇವತ್ತು ಬೆಣ್ಣೆ ಅಂತೂ ತುಂಬಾ ಇತ್ತು. ಆಲ್ಮೋಸ್ಟ್ ಅಲ್ಲಿ 1-1.5 kg ಅಷ್ಟು ಬೆಣ್ಣೆ ಆಗಿತ್ತು. ಅಂದರೆ ಊರಿಂದ ತಂದಿರೋ ಕೆನೆ ಬೆಣ್ಣೆ ಎಲ್ಲನೂ ಹಂಗೆ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಇವತ್ತು ತುಪ್ಪ ಮಾಡ್ತಿದ್ದೀನಿ. ನೋಡಿ ಇಷ್ಟು ಬೆಣ್ಣೆ ಆಯಿತು. ತುಂಬ ಬಿಸಿಲಿತ್ತು, ಆದರೆ ಇದು ಮಧ್ಯಾಹ್ನದ ಟೈಮಲ್ಲೇನೋ ಮಾಡಿದ್ದು, ನನಗೆ ಗೊತ್ತೇ ಆಗಿಲ್ಲ ವೀಡಿಯೋ ಮಾಡ್ಕೋಬೇಕಾದ್ರೆ. ಆದ್ದರಿಂದ ತುಂಬ ಬೆಳಕಿದೆ ನೋಡಿ, ಆದ್ದರಿಂದ ಸ್ವಲ್ಪ ಕಟ್ ಮಾಡಿದೆ. ನಾನು ಕಡ್ದಿರೋ ಮಜ್ಜಿಗೆನ ಕರಿಬೇವಿನ ಗಿಡಕ್ಕೆ ಹಾಕ್ತೀನಿ. ಕರಿಬೇವಿನ ಸೊಪ್ಪು ತುಂಬ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ಈ ಥರ ಮಜ್ಜಿಗೆ ಮೊಸರು ಏನೋ ಉಳಿದ್ರೆ ಕರಿಬೇವಿನ ಗಿಡಕ್ಕೆ ಹಾಕ್ತೀನಿ. ನೋಡಿ ಅದಿತಿ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ಬೆಣ್ಣೆ ಮೊಸರು ಮಜ್ಜಿಗೆ ಇವೆಲ್ಲ ತುಂಬಾ ಇಷ್ಟ. ಬೆಣ್ಣೆ ಮಾಡ್ಬೇಕಾದ್ರೆ ಬೆಣ್ಣೆ ತಿಂತಾಳೆ, ತುಪ್ಪ ಮಾಡಿದ್ಮೇಲೆ ತುಪ್ಪ ತಿಂತಾಳೆ. ಅವಳಿಗೆ ಅಷ್ಟು ಇಷ್ಟ. ಮಧ್ಯದಲ್ಲಿ ತಿಂತಾನೇ ಇದ್ಲು, ಅಷ್ಟು ಇಷ್ಟಪಟ್ಟು ತಿಂತಾಳೆ. ಹಾಗೆ ನಾನು ಈ ಬೆಣ್ಣೆನ ತೊಳೆಯೋಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸು, ಅದೇ ರೀತಿ ಸ್ವಲ್ಪ ತಣ್ಣಗಿರೋ ನೀರು ಹಾಕ್ಕೊಂಡು 1-2 ಸರ್ತಿ ಚೆನ್ನಾಗಿ ತೊಳ್ಕೊಳ್ತೀನಿ. ತೊಳ್ಕೊಂಡಾದ್ಮೇಲೆ ಸ್ಟವ್ ಮೇಲೆ ಇಟ್ಕೊಳ್ತೀನಿ. ನೋಡಿ ಇಷ್ಟು ಬೆಣ್ಣೆ ಆಯಿತು. ಆಲ್ಮೋಸ್ಟ್ ಅಲ್ಲಿ 1.5 kg ಅಷ್ಟು ಬೆಣ್ಣೆ ಇತ್ತು. ಈಗ ಇದು ತುಪ್ಪ ಮಾಡೋಕ್ಕೆ ಇಟ್ಟಿದ್ದೀನಿ. ನಾನು ತುಪ್ಪ ಮಾಡಬೇಕಾದ್ರೆ ಏನೇನು ಹಾಕ್ಕೊಳ್ತೀನಪ್ಪ ಅಂದರೆ ಉಪ್ಪು, ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ, ಸ್ವಲ್ಪ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ. ಹಾಗೆ ಬೇಕು ಅಂದರೆ ಮೆಂತ್ಯ ಪೌಡ್ರ್ ಹಾಕ್ಕೋಬೋದು, ನುಗ್ಗೆ ಸೊಪ್ಪು ಹಾಕ್ಬೋದು, ಅದೇ ರೀತಿ ವಿಳೆದೆಲೆ ಹಾಕ್ಕೋಬೋದು. ವಿಳೆದೆಲೆ ಇದ್ದರೆ ವಿಳೆದೆಲೆ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಆದ್ದರಿಂದ ವಿಳೆದೆಲೆ ಯೂಸ್ ಮಾಡ್ತೀನಿ. ಮೆಂತ್ಯ ಪೌಡ್ರು ಸ್ವಲ್ಪ ಈ ಲಾಸ್ಟಲ್ಲಿ ಉಳಿಯೋದು ತಿನ್ನಬೇಕಾದ್ರೆ ಕಹಿ ಬರುತ್ತೆ, ಆದ್ದರಿಂದ ಮೆಂತ್ಯ ಪುಡಿ ಹಾಕ್ಕೋಬೇಕಾದ್ರೆ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೋಬೇಕು. ನಾನು ಅದಕ್ಕೆ ಇಲ್ಲಿ ಹಾಕಿಲ್ಲ, ಯಾಕೆಂದರೆ ಮಕ್ಕಳು ಲಾಸ್ಟಲ್ಲಿ ಇರೋದನ್ನೆಲ್ಲ ಇಷ್ಟಪಟ್ಟು ತಿಂತಾರೆ, ಅದಕ್ಕೋಸ್ಕರ ಇಲ್ಲಿ ಮೆಂತ್ಯ ಪೌಡ್ರ್ ಹಾಕಿಲ್ಲ. ಮಕ್ಕಳೇನು ತಿನ್ನಲ್ಲ ಅನ್ನಂಗಿದ್ರೆ ಬೇಕಾದ್ರೆ ಮೆಂತ್ಯ ಪೌಡ್ರಿದ್ದೆ ಸ್ವಲ್ಪ ಹಾಕ್ಕೋಬೋದು. ಸಾಕು, ಇಷ್ಟ ಹಾಕ್ಕೊಂಡ್ರೆ ತುಪ್ಪ ತುಂಬಾ ಚೆನ್ನಾಗಾಗುತ್ತೆ. ತುಪ್ಪ ಮಾಡಬೇಕಾದ್ರೆ ಎಲ್ಲೂ ಹೋಗ್ದಂಗೆ ತುಪ್ಪದ ಹತ್ರನೇ ನಿಂತ್ಕೊಂಡು ತುಪ್ಪ ಕಾಯಿಸ್ಕೋಬೇಕು. ಯಾಕೆಂದರೆ ಆ ಕಡೆ ಈ ಕಡೆ ಹೋದರೆ ಇದು 5 ನಿಮಿಷದಲ್ಲೇ ಡಿಫ್ರೆನ್ಸ್ ಚೇಂಜ್ ಆಗಿಬಿಡುತ್ತೆ. ಆದ್ದರಿಂದ ನೋಡಿಕೊಂಡು ತುಪ್ಪ ಕಾಯಬೇಕಾದ್ರೆ ಮಾತ್ರ ತುಪ್ಪದ ಹತ್ರನೇ ಇರಬೇಕು. ಸ್ವಲ್ಪ ಹಸಿದವ್ರೂ ಕೂಡ ತುಪ್ಪ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಆದ್ದರಿಂದ ಹೇಳ್ತಿದ್ದೀನಿ, ನಾನಿಲ್ಲಿ ತುಪ್ಪ ಕಾಯಬೇಕಾದ್ರೆ ಸ್ಟವ್ ಮುಂದೆ ಬಿಟ್ಟು ಬೇರೆ ಎಲ್ಲೂ ಹೋಗೋದೇ ಇಲ್ಲ. ಯಾಕೆಂದರೆ ತುಪ್ಪ ಇಷ್ಟಪಟ್ಟು ಮಾಡ್ತಿರ್ತೀವಿ, ಅಷ್ಟು 2 ನಿಮಿಷದಲ್ಲಿ ಹಾಳು ಮಾಡ್ಕೊಳ್ಳೋದು ಚೆನ್ನಾಗಿರಲ್ಲ. ಆದ್ದರಿಂದ ವೆಯ್ಟ್ ಮಾಡಿ ನಾನು ತುಪ್ಪ ಕಾಯಿಸ್ಕೊಳ್ತೀನಿ. ಅದೇ ರೀತಿ ಬನ್ನಿ, ಈಗ ಕೆನೆ ಬೆಣ್ಣೆ ಎಲ್ಲ ಇತ್ತಲ್ಲ, ಈ ಪಾತ್ರೆಗಳನ್ನ ಯಾವ ರೀತಿ ತೊಳಿತೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ಬಕೆಟಲ್ಲಿ ಬಿಸಿ ನೀರು ತೊಗೊಬಂದಿದ್ದೀನಿ. ಅಂದರೆ ಸೋಲರಲ್ಲಿ ನೀರು ಇತ್ತಲ್ಲ ಅದನ್ನೇ ತೊಗೊಬಂದಿದ್ದೀನಿ, ಮತ್ತೇನು ಎಕ್ಸ್ಟ್ರಾ ಕಾಯಿಸ್ಕೊಂಡಿಲ್ಲ. ಈಗ ಇದನ್ನು ಬಿಸಿ ನೀರಲ್ಲಿ ತೊಳ್ಕೊಳ್ತೀನಿ ಅಷ್ಟೇ. ಬೇರೆ ಇನ್ನೇನು ಹಾಕೋದೇನು ಬೇಕಿಲ್ಲ. ಬಿಸಿ ನೀರು ಹಾಕಿ ಒಂದು ಸರ್ತಿ ಎಲ್ಲ ಪಾತ್ರೆಗಳನ್ನ ತೊಳ್ಕೊಂಡು ಆಮೇಲೆ ಲಿಕ್ವಿಡಲ್ಲಿ ಒಂದು ಸ್ವಲ್ಪ ತೊಳ್ಕೊಂಡ್ರೆ ಮುಗೀತು ಪಾತ್ರೆಗಳು. ನಿಮಗೆ ತೋರಿಸ್ತೀನಿ ನೋಡಿ. ಬಿಸಿ ನೀರು ಹಾಕಿದ ತಕ್ಷಣ ಆ ಜಿಡ್ಡೆಲ್ಲ ಹೋಗ್ಬಿಡುತ್ತೆ. ಆಮೇಲೆ ತೊಳ್ಕೊಳ್ತೀನಿ. ತುಂಬ ಏನು ಕಷ್ಟ ಅಂತೇನು ಅನಿಸಲ್ಲ. ಏನಪ್ಪ ಅಂದರೆ ಈ ಬೆಣ್ಣೆ ತುಪ್ಪ ಮಾಡಿದಾಗ ಎಲ್ಲರಿಗೂ ಅದೊಂದು ಪ್ರಾಬ್ಲಮ್ ಇರುತ್ತೆ, ಪಾತ್ರೆಗಳು ತೊಳೆಯೋದೆಲ್ಲ ಜಿಡ್ಡಪ್ಪ ಅಂತ ಅನಿಸ್ತಿರುತ್ತೆ. ಸ್ವಲ್ಪ ಬಿಸಿನೀರು ಯೂಸ್ ಮಾಡ್ಕೊಳ್ಳಿ, ಈಸಿಯಾಗಿ ಹೋಗ್ಬಿಡುತ್ತೆ. ನಾನಂತೂ ಪ್ರತಿ ಸರ್ತಿ ಇದೇ ರೀತಿ ಮಾಡ್ತೀನಿ. ಬಿಸಿ ನೀರು ಕಾಯಿಸ್ಕೊಂಡು ಒಂದು ಸರ್ತಿ ಬಿಸಿ ನೀರಲ್ಲಿ ಎಲ್ಲನೂ ಕೂಡ ನೀಟಾಗಿ ತೊಳ್ಕೊಂಡ್ರೆ ಎಲ್ಲ ಬೇಗನೆ ಕರಗಿಬಿಡುತ್ತೆ. ಆವಾಗ ನಮಗೆ ತೊಳ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗೆ ಏನು ಜಿಡ್ಡೆಲ್ಲ ಅಂತ ಏನು ಅನಿಸಲ್ಲ, ಯಾಕೆಂದರೆ ಬಿಸಿನೀರಲ್ಲಿ ತೊಳಿತಾ ಇರೋದ್ರಿಂದ ಈಸಿಯಾಗಿ ಹೋಗ್ಬಿಡುತ್ತೆ. ನೋಡಿ ಮಿಕ್ಸಿ ಜಾರ್ ಯಾವ ರೀತಿ ಇತ್ತು ಅಂತ. ಬಿಸಿ ನೀರು ಹಾಕಿದ ತಕ್ಷಣ ಅದೆಲ್ಲ ಕರಗೆ ಹೋಯಿತು. ಆದ್ದರಿಂದ ಈ ಟಿಪ್ನು ಕೂಡ ನಿಮಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಈಸಿಯಾಗಿ ಆಗಿಬಿಡುತ್ತೆ ಕೆಲಸ, ತುಂಬ ಕಷ್ಟ ಅಂತೇನು ಅನಿಸಲ್ಲ. ನೋಡಿ ಎಷ್ಟು ಬೇಗ ಮಿಕ್ಸಿ ಜಾರ್ ಕ್ಲೀನ್ ಆಯಿತು. ಅದೇ ರೀತಿ ಎಲ್ಲ ಪಾತ್ರೆನೂ ಕೂಡ ಬಿಸಿ ನೀರಲ್ಲೇ ಒಂದು ಸರ್ತಿ ತೊಳ್ಕೊಂಡು ಈಗ ವಿಮ್ ಲಿಕ್ವಿಡ್ ಹಾಕಿ ನೀಟಾಗಿ ಒಂದು ಸರ್ತಿ ತೊಳೆದ್ಬಿಟ್ಟು ಇಟ್ಕೊಳ್ತೀನಿ. ಇಷ್ಟು ಪಾತ್ರೆನೂ ಕೂಡ ಇವತ್ತು ಮಾಡೋ ಬೆಣ್ಣೆ ತುಪ್ಪದ್ದೇ, ಆದ್ದರಿಂದ ಇದನ್ನೆಲ್ಲ ಇಲ್ಲಿ ಒಂದು ಸರ್ತಿ ತೊಳ್ಕೊಳ್ತಿದ್ದೀನಿ. ಇದನ್ನು ಬೇಕು ಒಂದು 5 ನಿಮಿಷ ಬಿಸಿಲಲ್ಲಿ ಇಟ್ಕೊಂಡ್ರೆ ಆಯಿತು. ನೋಡಿ ಈಗ ಸ್ವಲ್ಪ ಬೆಣ್ಣೆ ಎಲ್ಲ ಕರಗಿದೆ. ಈಗ ಎಲ್ಲೋ ಹೋಗ್ದಂಗೆ ಇಲ್ಲೇ ನಿಂತ್ಕೊಂಡು ತುಪ್ಪ ಕಾಯಿಸ್ಕೋಬೇಕು. ನಾನು ಆಲ್ಮೋಸ್ಟ್ ಅಲ್ಲಿ ಇವತ್ತು 1 kg ಮೇಲೆ ತುಪ್ಪನೇ ಆಗಿತ್ತು, ಆದ್ದರಿಂದ ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡಿ ತುಪ್ಪ ಕಾಯಿಸ್ಕೊಂಡು ಸ್ವಲ್ಪ ಇದೆ, ಸ್ವಲ್ಪ ಬೇಗ ಆಗೋಗ್ಬಿಡುತ್ತೆ. ಸ್ವಲ್ಪ ಜಾಸ್ತಿ ಇತ್ತಲ್ಲ, ಅದರಿಂದ ಒಂದು 10-15 ನಿಮಿಷ ಟೈಮ್ ತೊಗೊಳ್ತು. ನೋಡಿ ಎಷ್ಟು ನೀಟಾಗಿ ಆಗ್ತದೆ. ಬೆಣ್ಣೆ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡ್ರೆ ಸ್ವಲ್ಪ ಇದೆಲ್ಲ ಇರುತ್ತಲ್ಲ ಅದೆಲ್ಲ ಏನು ಜಾಸ್ತಿ ಬರಲ್ಲ. ತೋರಿಸ್ತೀನಿ ನಿಮಗೆ ಎಷ್ಟು ಬಂತು ಅಂತ. ನೋಡಿ ಈಗ ತುಪ್ಪ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೋಬೇಕು. ಸ್ಟವ್ ಯಾವಾಗಪ್ಪ ಆಫ್ ಮಾಡಬೇಕು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆ ಕೆಳಗಡೆದೆಲ್ಲ ಸ್ವಲ್ಪ ಬ್ರೌನಿಷ್ ಬರುತ್ತೆ, ಆವಾಗ ಚೇಂಜ್ ಮಾಡ್ಕೋಬೇಕು. ಸ್ವಲ್ಪ ಗೋಲ್ಡ್ ಕಲರ್ ಅಂತಾರಲ್ಲ ಆ ಟೈಮ್ ಕ್ಲೋಸ್ ಮಾಡಿದ್ರೆ ಸಾಕು. ಸ್ವಲ್ಪ ತಣ್ಣಗಾದ್ಮೇಲೆ ಈಗ ಫಿಲ್ಟ್ರ್ ಮಾಡ್ಕೊಳ್ತಿದ್ದೀನಿ, ನಿಮಗೆ ತೋರಿಸ್ತೀನಿ. ಆವಾಗ ಆಫ್ ಮಾಡಿಕೊಂಡ್ರೆ ಈ ಕೆಳಗಡೆದೆಲ್ಲ ಸೀದೋಗಲ್ಲ. ನಾವು ಸ್ವಲ್ಪ ಗೋಲ್ಡ್ ಕಲರ್ ಬರುತ್ತಲ್ಲ ಆ ಟೈಮಲ್ಲಿ ಆಫ್ ಮಾಡಿಕೊಂಡ್ರೆ ಸಾಕು. ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂತ ಬಿಟ್ಟರೆ ಸ್ವಲ್ಪ ತುಪ್ಪ ಎಲ್ಲ ಕಪ್ಪಗಾಗುತ್ತೆ, ಅದು ಕೂಡ ಚೆನ್ನಾಗಿರಲ್ಲ. ಆದ್ದರಿಂದ ಸ್ವಲ್ಪ ಕಲರ್ ಇದ್ದಂಗೆ ಆಫ್ ಮಾಡಿಕೊಂಡ್ರೆ ಈ ಗೋಲ್ಡ್ ಕಲರ್ ಬರುತ್ತೆ. ಯಾಕೆಂದರೆ ತುಪ್ಪ ತಣ್ಣಗಾಗೋರು ಕೂಡ ಬಿಸಿನೇ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅದು ನೋಡಿಕೊಂಡು ಆಫ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ತುಪ್ಪ ಅಂತ. ಫ್ರೆಶ್ಶಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಹಾಗೆ ಇದನ್ನು ತೊಗೋಬೇಕು ಅಂದರೆ ಏನಿಲ್ಲ ಅಂದರೆ ಒಂದು 2,000 ರೂಪಾಯಿ ಆದರೂ ಇಡಬೇಕಾಗಿತ್ತು. ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಎಷ್ಟು ಹೆಲ್ದಿಯಾಗಿ ಇರುತ್ತೆ ಅಲ್ವಾ.
ನೋಡಿ ಇಷ್ಟು ವೇಸ್ಟ್ ಬಂತು. ವೇಸ್ಟ್ ಅಲ್ಲ, ಅದು ನಮ್ಮ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಅದನ್ನು ಬೇಕು ಅಂದರೆ ಬಿಸಿ ಬಿಸಿ ಅನ್ನ ಹಾಕ್ಬಿಟ್ಟು ಒಂದು ಕಲ್ತು ಉಪ್ಪು ಹಾಕ್ಬಿಟ್ಟು ಬೆರೆಸ್ಕೊಡ್ಬೋದು, ಅಥವಾ ಮುದ್ದೆ ಬೆರೆಸ್ಕೊಡ್ಬೋದು. ಇಷ್ಟಪಟ್ಟು ತಿಂತಾರೆ. ನಿಮಗೆ ತೋರಿಸ್ತೀನಿ ನಾನು ಅದಿತಿ ಎಷ್ಟು ಇಷ್ಟಪಟ್ಟು ತಿಂತಾಳೆ ಅದನ್ನು ಅಂತ. ಅದಿತಿ ಅಂತಲೇ ಇಲ್ಲ, ಪಾವನಿನ ಕೂಡ ಇಷ್ಟಪಟ್ಟು ತಿಂತಾರೆ. ನಾನು ಕೂಡ ತುಂಬ ಇಷ್ಟಪಟ್ಟು ತಿಂತಾ ಇದ್ದೆ ಚಿಕ್ಕ ಹುಡುಗಿಯಲ್ಲಿ. ಈಗ ಮಕ್ಕಳು ತಿಂತಾರೆ. ನೋಡಿ ಇಷ್ಟು ತುಪ್ಪ ಆಯಿತು. ಆಲ್ಮೋಸ್ಟ್ ಅಲ್ಲಿ ಒಂದೂವರೆ ಲೀಟ್ರಷ್ಟೇ ಆಯಿತು ಅಂದ್ಕೊಳ್ಳಿ. ಅಂದರೆ 1/4 kg ಅಷ್ಟು ಆಗಿದೆ ಅನಿಸುತ್ತೆ. ನಿಮಗೆ ನಾನು ಸಂಜೆ ಮೇಲೆ ತೋರಿಸ್ತೀನಿ ಇದು ಯಾವ ರೀತಿ ಆಗಿರುತ್ತೆ ಅಂತ. ಈಗ ಮಧ್ಯಾಹ್ನ ಇದನ್ನೆಲ್ಲ ಮಾಡಿ ಇಟ್ಟಿದ್ದು. ನೋಡಿ ಇಷ್ಟು ತುಪ್ಪ ಆಯಿತು. ನಾನು ಇದನ್ನು ಸಂಜೆ ತೋರಿಸ್ತೀನಿ ಯಾವ ರೀತಿ ಗಟ್ಟಿಯಾಗಿದೆ ಅಂತ. ನೋಡಿ ಇಲ್ಲಿ ಅದಿತಿ ಬಾಣಲೆನೇ ಇಟ್ಕೊಂಡು ಕೂತ್ಕೊಂಡಿದ್ದಾಳೆ. ಅವಳಿಗೆ ಅಷ್ಟು ಇಷ್ಟ ಆಗುತ್ತೆ ತಿನ್ನೋಕ್ಕೆ. ಆದ್ದರಿಂದ ನಾನು ಮೆಂತ್ಯ ಪೌಡ್ರ್ ಹಾಕಲ್ಲ. ಮೆಂತ್ಯ ಪೌಡ್ರ್ ಹಾಕಿದ್ರೆ ಸ್ವಲ್ಪ ಕಹಿ ಇರುತ್ತಲ್ಲ, ಮಕ್ಕಳು ಇಷ್ಟಪಟ್ಟು ತಿನ್ನಲ್ಲ. ಆದ್ದರಿಂದ ಮೆಂತ್ಯ ಪೌಡ್ರನ್ನ ಸ್ಕಿಪ್ ಮಾಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಸ್ವಲ್ಪ ಹಾಕ್ಕೋಬೋದು, ಅದನ್ನು ಕೂಡ ಚೆನ್ನಾಗೇ ಇರುತ್ತೆ. ನೋಡಿ ಇಲ್ಲಿ ಪಾವನಿ ಸ್ಯಾಂಡ್ವಿಚ್ ಮಾಡ್ತಿದ್ದಾಳೆ. ಅಂದರೆ ಯಾರೂ ಸ್ಕೂಲ್ಗೆ ಹೋಗಿಲ್ಲ, ಯಾಕೆಂದರೆ ಸ್ವಲ್ಪ ಎಲ್ಲರಿಗೂ ಕೋಲ್ಡು ಇವೆಲ್ಲ ಇದೆ. ಆದ್ದರಿಂದ ಎಲ್ಲರಿಗೂ ಕೂಡ ಸೋಮವಾರದಿಂದ ಕಳಿಸೋಣ ಅಂತ ಸುಮ್ಮನಾಗಿದ್ವಿ. ಏಕೆಂದರೆ 10 ದಿನದಿಂದ ರಜೆ ಇತ್ತಲ್ಲ, ಮಕ್ಕಳು ಮನೆಯಲ್ಲಿ ಐಸ್ ಕ್ರೀಮ್ ಎಲ್ಲ ತಿಂದು ಕೋಲ್ಡ್ ಬರೆಸ್ಕೊಂಡಿದ್ದಾರೆ. ಆದ್ದರಿಂದ ಯಾರೂ ಹೋಗಿಲ್ಲ. ಇಲ್ಲಿ ಮಕ್ಕಳಿಗೆಲ್ಲ ಸ್ಯಾಂಡ್ವಿಚ್ ಮಾಡ್ಕೊಂಡು ಅವಳು ಕೂಡ ತಿಂತಿದ್ದಾಳೆ. ನೋಡಿ ಬನ್ನಿ, ಈಗ ನಾನು ತುಪ್ಪ ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ನೋಡಿ ಇಷ್ಟು ತುಪ್ಪ ಈಸಿಯಾಗಿ ಮನೆಯಲ್ಲೇ ಮಾಡಿಕೊಂಡೆ. ಅಂದರೆ ಇದು ಊರಿಂದ ಹಾಲೆಲ್ಲ ತೊಗೊಂಬರ್ತೀನಿ. ನಿಮ್ಗೆ ತೋರಿಸಿದ್ದೀನಿ ಆಲ್ರೆಡಿ ಎಷ್ಟೊಂದು ಹಾಲೆಲ್ಲ ತೊಗೊಂಬರ್ತೀನಿ ಅಂತ. ಒಂದು ವಾರಕ್ಕೆ ಒಂದು 3-4 ಲೀಟ್ರ್ ಹಾಲು ತೊಗೊಂಬರ್ತೀನಿ. ಅದನ್ನೆಲ್ಲ ಕೆನೆಯನ್ನೆಲ್ಲ ಮೊಸರು ಮಾಡಿಕೊಂಡು ತೆಗೆದಿಟ್ಕೊಳ್ತೀನಿ. ಇದು ಹಾಲಿನ ಕೆನೆ ಎಲ್ಲ ಮೊಸರು ಮಾಡಿಕೊಂಡು ತೆಗೆದಿಟ್ಟಿರುವಂಥ ಕೆನೆ. ಆದ್ದರಿಂದ ಚೆನ್ನಾಗಿರುತ್ತೆ ಟೇಸ್ಟು. ಬರೀ ಹಾಲಿನ ಕೆನೆನೇ ಯೂಸ್ ಮಾಡಿಕೊಂಡು ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲ್ಲ. ನಾನು ಅದರಿಂದ ಮೊಸರು ಮಾಡಿಕೊಂಡು ಕೆನೆ ತೆಕ್ಕೊಳ್ತೀನಿ. ನೋಡಿ ಎಷ್ಟು ಮರಳಾಗಿ ಬಂದಿದೆ ಅಂತ. ಪ್ರತಿ ಸರ್ತಿನೂ ಇದೇ ರೀತಿ ಬರುತ್ತೆ. ಹಾಗೆ ತುಪ್ಪ ಕಾಯಿಸೋದು ಕೂಡ ತುಂಬಾ ಈಸಿ. ಹಾಗೆ ಸ್ವಲ್ಪ ಎಲ್ಲೂ ಹೋಗದೆ ಕಾಯಿಸ್ಕೋಬೇಕಷ್ಟೇ. ಈಗ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನಮಗೆ ಯಾವಾಗ ಬೇಕೋ ಆವಾಗ ತಿನ್ಕೋಬೋದು. ಹಾಗೆ ಇಲ್ಲಿ ಸಂಜೆ ಆಯಿತು. ಅತ್ತೆ ಅಡುಗೆ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರಪ್ಪ ಅಂದರೆ ಅವರೆಕಾಳು ಹಾಕಿ ಸಪ್ಪೆ ಹೆಸರು ಮಾಡ್ತಿದ್ದಾರೆ. ಅತ್ತೆ ಕೈಯಲ್ಲಿ ತುಂಬ ಚೆನ್ನಾಗಿರುತ್ತೆ, ಆದ್ದರಿಂದ ಅತ್ತೆ ಮಾಡ್ತಿದ್ದಾರೆ. ಅತ್ತೆ ಮಾವ ಮನೇಲಿದ್ದಾರೆ, ಆದ್ದರಿಂದ ಅತ್ತೆನೇ ಅಡುಗೆ ಮಾಡ್ತಾರೆ. ಅತ್ತೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಆದ್ದರಿಂದ ಅತ್ತೆ ಹತ್ರ ಮಾಡ್ಕೊಂಡು ತಿನ್ನೋದು ತುಂಬಾ ಇಷ್ಟ ನಮಗೆ. ಏನಾದರೂ ಬ್ರೇಕ್ಫಾಸ್ಟ್ ಇಂಥವೆಲ್ಲ ನಾನು ಮಾಡ್ತೀನಿ, ಅಡುಗೆಗಳೆಲ್ಲ ಅತ್ತೆ ಮಾಡ್ತಾರೆ. ಅತ್ತೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅಷ್ಟರೊಳಗೆ ಮಕ್ಕಳು ಓದ್ಕೊತಿದ್ದಾರೆ. ಅಲ್ಲಿ ಅವರೆಲ್ಲ ಓದ್ಕೊಂಡಾದಮೇಲೆ ನೋಡಿ ಅತ್ತೆ ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ತಿದ್ದಾರೆ. ಇವತ್ತಿನ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಬಿಸಿ ಮುದ್ದೆ, ಹಾಗೆ ಅವರೆಕಾಳಿನ ಸಪ್ಪೆ ಹೆಸರು ತುಂಬ ಚೆನ್ನಾಗಿತ್ತು. ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ನಾವೆಲ್ಲ ಕಲ್ಲು ತೊಗೊಂಡು ಕಲ್ಲಲ್ಲಿ ಕುಟ್ತೀವಿ, ಆದರೆ ಅತ್ತೆ ಕೈಯಲ್ಲೇ ಕಲಿಸ್ಬಿಟ್ಟು ಕೊಡ್ತಾರೆ. ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಅಲ್ವಾ, ಆದ್ದರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೂ ಕೂಡ ಒಂದು ಸರ್ತಿ ರೆಸಿಪಿನ ಹಾಕ್ತೀನಿ. ಇವತ್ತು ಹಾಕೋಕ್ಕಾಗಿಲ್ಲ, ತುಂಬ ವಿಡಿಯೋ ದೊಡ್ಡದಾಗ್ಬಿಡ್ತಿತ್ತು. ಆದ್ದರಿಂದ ಇಲ್ಲಿ ಏನೋ ವಿಡಿಯೋಲ್ಲಿ ತೋರಿಸಿಲ್ಲ. ಹಾಗೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ. ನೀವು ಕೂಡ ನ್ಯೂ ಇಯರ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕೂಡ ನನಗೆ ತಿಳಿಸ್ಕೊಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು.